ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಸಿದ್ದರಾಮಯ್ಯ ಬನಾನಾ ಹೇಗೆ ಅಂತ ಅಂದ್ರೆ ಈಗ ಸದ್ಯದ ಸ್ಥಿತಿಯಲ್ಲಿ ಅತಂತ್ರವಾಗಿ ಬಿಟ್ಟಿದೆ ಜಮೀರ್ ಅಹ್ಮದ್ ಖಾನ್ ನಡೆ ಏನು ಮುಂದಿನ ನಿರ್ಧಾರ ಏನು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇದೀಗ ಜಮೀರ್ ಅಹ್ಮದ್ ಖಾನ್ ಸಿದ್ದು ಬನ ಅಲ್ಲ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಡಿ ಕೆ ಶಿವಕುಮಾರ್ ಬನಾನಾ? ಜಮೀರ್ ಸಾಬ್ ಈಗ ಸಿದ್ದು ಬನ ಅಲ್ಲ, ಜನ ಜಮೀರ್ ಈಗ ಸಿಎಂ ಡಿ ಕೆ ಬನ. ಹಾಗೇನಿಲ್ಲ ಅಂತ ಜಮೀರ್ ಹೇಳ್ಬೋದು, ಬಟ್ ನಡೀತಾ ಇದ್ದಂಥದ್ದೇನು? ಆದ್ರೆ ವಾಸ್ತವ ಸ್ಥಿತಿ ಮೇಲ್ನೋಟಕ್ಕೆ ಹಾಗೆ ಇಲ್ಲ, ಹಾಗೆ ಕಾಣಿಸ್ತಾ ಇಲ್ಲ. ಜನ ಜಮೀರ್ ಬನ ಬದಲಿಸಿರೋದು ಸುಸ್ಪಷ್ಟ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಸಾಕ್ಷ್ಯ ಅನಾವರಣಗೊಳ್ತಾ ಇದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಆಪ್ತ, ಸಿದ್ದರಾಮಯ್ಯ ಬೆಂಬಲಿಗ, ಸಿದ್ದರಾಮಯ್ಯ ಬನ. ಬಟ್ ಈಗ ಹಾಗೆ ಕಾಣಿಸ್ತಾ ಇಲ್ಲ, ಸಿದ್ದರಾಮಯ್ಯ ಬನ ಅಲ್ಲ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬನನ ಇರ್ಬೋದು ಅಂತ ಹೇಳಲಾಗ್ತಾ ಇದೆ. ವಾಸ್ತವ ಸ್ಥಿತಿಯನ್ನ ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಹಾಗೆ ಕಾಣಿಸೋದಿಲ್ಲ, ಬಟ್ ಆಗ್ತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಎಸ್ ಡಿ ಕೆ ಶಿವಕುಮಾರ್ ಬನಾನೇನಾ ಅಂತ. ಒಂದು ನೋಡಿ, ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ಅಂತ ಹೋಗ್ತಾರೆ, ಅಂದ್ರೆ ಮೀನ್ಸ್ ರಾಜೀನಾಮೆ ಅಂತಲ್ಲ, ಹೈಕಮಾಂಡ್ ಭೇಟಿ ಮಾಡಬೇಕು, ಈ ಕುರ್ಚಿ ಜಟಾಪಟಿ ನಡೀತಾ ಇತ್ತಲ್ವಾ, ಅಂತ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಸಡನ್ ಆಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಆಗಿ, ಏನು ಕ್ಲೋಸ್ ಡೋರ್ ಚರ್ಚೆ ಆಗಿ ದೀರ್ಘಕಾಲದವರೆಗೆ ಚರ್ಚೆ ಆದ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆಗೆ ಒಪ್ಕೊಂಡು ಹೈಕಮಾಂಡ್ ಜೊತೆ ರಾಹುಲ್ ಗಾಂಧಿ ಜೊತೆ ಮಾತಾಡ್ಕೊಂಡು ಬರ್ತಾರೆ. ಅದು ಬಂದ ಮೇಲೆ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು ನಮಗೆ. ಪೊಲಿಟಿಕಲ್ ಕ್ಯಾಂಪ್ ಬದಲಿಸಿದ ಜಮೀರ್ ಅಹ್ಮದ್ ಖಾನ್. ಇಂದು ಮಾಜಿ ಮಂತ್ರಿ ಜಮೀರ್ 60ನೇ ಹುಟ್ಟುಹಬ್ಬ. ಜಮೀರ್ ಹುಟ್ಟುಹಬ್ಬ ದೊಡ್ಡದಾಗಿ ಆಚರಿಸಿದ ಡಿಕೆ ಕ್ಯಾಂಪ್. ಜಮೀರ್ಗೆ ಶುಭಾಶಯ ಕೋರಿ ಪುಟಗಟ್ಟಲೆ ಜಾಹೀರಾತು. ಎಂಎಲ್ಸಿ ಎಸ್ ರವಿ, ನೆಲಮಂಗಲ ಶಾಸಕ ಶ್ರೀನಿವಾಸ್ ಜಾಹೀರಾತುಗಳು. ಎಂಎಲ್ಸಿ ಎಸ್ ರವಿ ಬೇರಾರು ಅಲ್ಲ, ಸಿಎಂ ಡಿಕೆ ಸಂಬಂಧಿ. ಸಿದ್ದು ಮುನಿಸಿಕೊಂಡ ಬೆನ್ನಲ್ಲೇ ಜಮೀರ್ಗೆ ಹತ್ತಿರವಾದ ಡಿಕೆ ಬನ. ಜಮೀರ್ಗೆ ಮಂತ್ರಿಗಿರಿ ತಪ್ಪಿದಾಗ ಅವರು ಹೋಗಿದ್ರು ಡಿಕೆ ಸುರೇಶ್. 2 ತಿಂಗಳಲ್ಲಿ ಒಮ್ಮೆ ಮಾತ್ರ ಸಿದ್ದು ಭೇಟಿಯಾಗಿರುವಂತಹ ಜಮೀರ್ ಅಹ್ಮದ್ ಖಾನ್. ಈ ಎಲ್ಲಾ ಬೆಳವಣಿಗೆಗಳನ್ನ ಜಮೀರ್ ಕ್ಯಾಂಪ್ ಬದಲಿಸಿರೋದಕ್ಕೆ ಸಾಕ್ಷಿ ಇರುವಂಥದ್ದು. ಅಂದ ಹಾಗೆ ಜಮೀರ್ಗೆ ಮಂತ್ರಿಗಿರಿ ತಂದು ಕೊಡುತ್ತಾ ಕ್ಯಾಂಪ್ ಶಿಫ್ಟ್. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಎಷ್ಟೇ ನಾವು ಸಿದ್ದರಾಮಯ್ಯ ಬಣದಲ್ಲಿ ಈಗ ಸದ್ಯಕ್ಕೆ ಜಮೀರ್ ಅಹ್ಮದ್ ಖಾನ್ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ, ಡಿ ಕೆ ಶಿವಕುಮಾರ್ಗೆ ಹತ್ತಿರ ಅಂತ ಇಲ್ಲಿ ಗಮನಿಸ್ತಾ ಹೋದ್ರೆ, ಯಾಕಂದ್ರೆ ಆಗ್ತಾ ಇದ್ದಂಥ ಬೆಳವಣಿಗೆಗಳು, ಜಮೀರ್ ಅಹ್ಮದ್ ಖಾನ್ ಹುಟ್ಟಿದಬ್ಬಕ್ಕೆ ಏನು ಫ್ಲೆಕ್ಸು, ಏನು ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ಏನು, ಅವೆಲ್ಲವನ್ನ ಕೂಡ ಗಮನಿಸ್ತಾ ಹೋದ್ರೆ, ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಡಿ ಕೆ ಬನಾನ ಅಂತ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಬನ ಬದಲಿಸುವಂತ ಅನಿವಾರ್ಯತೆ ಇದೆಯಾ, ಅಥವಾ ಜಮೀರ್ ಅಹ್ಮದ್ ಖಾನ್ಗೆ ಹತ್ತಿರ ಆಗುವಂತ ಅನಿವಾರ್ಯತೆ ಇದೆಯಾ ಅಂತ ನೋಡಿದ್ರೆ, ಎಸ್ ಅಫ್ಕೋರ್ಸ್ ಪೊಲಿಟಿಕಲಿ ಅನಿವಾರ್ಯತೆ ಇದ್ದೇ ಇದೆ. ಅಲ್ಪಸಂಖ್ಯಾತರ ನಾಯಕ ಯಾರು? ಈಗ ಮುಸ್ಲಿಂ ಸಮುದಾಯ ಅಂತ ಬಂದಾಗ ಹೆಚ್ಚಾಗಿ ಪ್ರತಿಷ್ಠೆಯನ್ನ ಇಟ್ಕೊಂಡು ತಮ್ಮ ಸಮುದಾಯದಲ್ಲಿ ಒಂದು ಮೇಲುಗೈ ಸಾಧಿಸಿದಂಥ ನಾಯಕ ಯಾರು ಅಂತ ಅಂದ್ರೆ ಜಮೀರ್ ಅಹ್ಮದ್ ಖಾನ್. ಅಷ್ಟು ಈಸಿಯಾಗಿ ಜಮೀರ್ ಅಹ್ಮದ್ ಖಾನ್ನ ಇಲ್ಲಿ ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನೇ ಮಾತಾಡ್ಬೋದು ನೋಡಿ, ಈ ಹಿಂದೆ ಸಿದ್ದು ಬನದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇನ್ನು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಎಲ್ಲೇ ಹೋದ್ರೂ ಕೂಡ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಿದ್ದೇನು, ಸಿದ್ದರಾಮಯ್ಯ ಸಾಹೇಬ್ರೆ ಸಿಎಂ ಆಗಿ ಮುಂದುವರಿತಾರೆ, ಇದರಲ್ಲಿ ಯಾವುದೇ ರೀತಿಯ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ, ಆ ಖಾಲಿ ಇದ್ದಾಗ ಮಾತಾಡೋಣ, ಸದ್ಯಕ್ಕೆ ಸಿದ್ದರಾಮಯ್ಯ ಅವರೇ ಇದ್ದಾರೆ, ಅವ್ರನ್ನ ಬಿಟ್ಟು ಯಾರು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದು. ಅದಾದ ಮೇಲೆ ಒಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈಗ ಅಷ್ಟೇ ಈಸಿಯಾಗಿ ಜಮೀರ್ ಅಹ್ಮದ್ ಖಾನ್ನ ಸೈಡ್ ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಓಟ್ಗಳು ಬೇಕು,
ಜನರ ನಂಬಿಕೆ ಬೇಕು ಕಾಂಗ್ರೆಸ್ಗೆ, ಇವೆಲ್ಲವೂ ಕೂಡ ಅನಿವಾರ್ಯತೆ ಇದೆ. ಇನ್ನೇನಪ್ಪ ಬೈ ಎಲೆಕ್ಷನಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಅಷ್ಟು ಈಸಿಯಾಗಿ ಜಮೀರ್ ಅಹ್ಮದ್ ಖಾನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇನ್ನು ಮತ್ತೊಂದು ವಿಚಾರ, ಈಗ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದಂಥ ಚರ್ಚೆ, ಹಾಗಾದ್ರೆ ಅದರಲ್ಲಿ ಇವೆಲ್ಲ DK ಶಿವಕುಮಾರ್ ಬಣ ಜಮೀರ್ ಅಹ್ಮದ್ ಖಾನ್ಗೆ ಅವಕಾಶ ಮಾಡಿಕೊಡುತ್ತಾ? ಮಂತ್ರಿಗಿರಿ ಆಕಾಂಕ್ಷಿಯಾಗಿರುವಂಥ ಸಚಿವ ಸ್ಥಾನದಲ್ಲಿ ಒಂದು ಜಮೀರ್ ಅಹ್ಮದ್ ಖಾನ್ ಹೆಸರು ಕೂಡ ಇರಬಹುದಾ ಅನ್ನುವಂಥ ಅನುಮಾನಗಳು ಇದರಲ್ಲಿ ಸೃಷ್ಟಿಯಾಗುತ್ತೆ. ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕಿ ನೋಡಿದಾಗ ಇರಬಹುದೇನಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುವಂಥದ್ದು ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗ ಅವರ ಹುಟ್ಟುಹಬ್ಬಕ್ಕೆ ಯಾರು MLC ರವಿ ಆಗಿರ್ಬೋದು, ನೆಲಮಂಗಲ ಅವರು ಶಾಸಕ, ಇವರೆಲ್ಲರೂ ಕೂಡ ಮಾಡಿರುವಂಥ ಸೆಲೆಬ್ರೇಷನ್ ಇದೆಯಲ್ಲ, ಈ ಸೆಲೆಬ್ರೇಷನ್ನು ಯಾಕ್ರಿ ನಾವು ಯಾರಿಗೂ ಹೋಗಿ ಇಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಮಾಡ್ತೀವಿ? ಇವೆಲ್ಲವೂ ಕೂಡ ಚರ್ಚೆ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್, ನಮ್ಮ ಜೊತೆ ಈಗ ಡೆಸ್ಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಇದೀಗ ಒಂದ್ ಕಡೆ ಸಾಕಷ್ಟು ಗೊಂದಲಗಳು ಅಂತ ಹೇಳೋದಕ್ಕಿಂತ ನಿಟ್ಟಿನಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಬಣದಲ್ಲಿದ್ದಂತ ಇದೇ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ನಮಗೆ ಕಣ್ಣು ಮುಂದೆ ಬರೋದು ಓಕೆ ಸಿದ್ದರಾಮಯ್ಯ ಬಣ, ಸಿದ್ದರಾಮಯ್ಯ ಆಪ್ತ ಅಂತ. ಬಟ್ ಈಗ ಎಲ್ಲವೂ ಕೂಡ ಬದಲಾಗ್ತಾ ಇದೆಯಾ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಂತೆ ಅಂತ? ಹೌದು ವನಿತಾ, ಏನು ರಾಜ್ಯ ರಾಜಕಾರಣದಲ್ಲಿ CM ಸಿದ್ದರಾಮಯ್ಯನವರ ಕಾಲಘಟ್ಟ ಮುಗಿತಾ ಬಂದ ತಕ್ಷಣ, ಅಂದರೆ ಸಕ್ರಿಯ ರಾಜಕಾರಣದಲ್ಲಿದ್ದರೂ ಕೂಡ ಅವರಿನ್ನ ಮುಂದೆ ಯಾವುದೇ ಸ್ಥಾನವನ್ನು ಅಲಂಕರಿಸೋದಿಲ್ಲ. ಹೀಗಾಗಿ ಅವರ ಸ್ಥಾನ ಬದಲಾದಂತೆ ಅವರ ಜೊತೆ ಇದ್ದಂಥ ಬೆಂಬಲಿಗರ ಬಣವು ಬದಲಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಕ್ಕಿದೆ. ಅಂದರೆ ಕಳೆದ ಏಪ್ರಿಲ್ ತಿಂಗಳಿಂದಲೇ ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯನವರಿಂದ ದೂರ ಆಗ್ತಿದ್ರು ಅನ್ನೋದು ಸಿದ್ದರಾಮಯ್ಯನವರು ಕೂಡ ಅವರ ಜಮೀರ್ ಬೆಂಬಲಿಗರಿಗೆ ಹೇಳಿದ ಮಾತುಗಳು ಆಗಿರ್ಬೋದು, ಮತ್ತು ಅವರು ಭೇಟಿ ಆಗಿರ್ಬೋದು. ಪ್ರತಿ ಬಾರಿಯೂ ಜಮೀರ್ ಅಹ್ಮದ್ ಅವರು ರಂಜಾನ್ ಮೂಮೆಂಟಲ್ಲಿ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೋಗಿ ಈದ್ಗಾದಲ್ಲಿ ನಮಾಜಲ್ಲಿ ಭಾಗವಹಿಸ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಈ ಬಾರಿ ಹೋಗಲೇ ಇಲ್ಲ. ಅವರು ಎಷ್ಟೇ ಫ್ರೀ ಆಗಿದ್ರು ಕೂಡ ಅವ್ರು ಹೋಗಲಿಲ್ಲ. ಅಂದರೆ ಅಲ್ಲಿ ನಿಷ್ಠೆ ಬದಲಾಗಿದೆ. ಮತ್ತು ಸಹಜವಾಗಿ ರಾಜಕಾರಣಿಗಳು ಡೈಮೆನ್ಷನ್ ಕೂಡ ಚೇಂಜ್ ಆಗುತ್ತೆ. ಮುಂದೆ ಈಗ ಜಮೀರ್ ಅಹ್ಮದ್ ಅವ್ರಿಗೆ 60 ವರ್ಷ, ಇನ್ನು ಮುಂದೆ 10 ವರ್ಷ 15 ವರ್ಷ ಅವ್ರು ರಾಜಕಾರಣ ಮಾಡ್ತಾರೆ. ಹೀಗಾಗಿ ಅವರು ಸಿದ್ದರಾಮಯ್ಯನ ಬಣದಿಂದ ದೂರ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅನ್ನೋ ವಿಷಯ ಬಂದಾಗ ಅವರ ವಿರುದ್ಧ ಇವರು ಕೆಲವು ಶಾಸಕರನ್ನು ಮತ್ತು ಕೆಲವು ನಾಯಕರನ್ನು ಕೆಲವು ನಾಯಕರ ಒಪಿನಿಯನ್ ಕೇಳಿದಾಗ AICC ನಾಯಕರ ಒಪಿನಿಯನ್ ಕೇಳಿದಾಗ ಇವರು ಹೇಳಿದ್ರಂತೆ, ಹೌದು ಸಿದ್ದರಾಮಯ್ಯನ ಬಳಸಿ DK ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಟ್ಟರೆ ನಾವು ಬೆಂಬಲಿಸ್ತೀವಿ ಅಂತ ಹೇಳಿದ್ರಂತೆ. ಇದರಿಂದ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ ಅಂತಂದು ಇದು ಮಾಹಿತಿ. ಅದಲ್ಲದೆ ದಾವಣಗೆರೆ ಬೈ ಎಲೆಕ್ಷನ್ನಲ್ಲೂ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಅಥವಾ ಸಿದ್ದರಾಮಯ್ಯನವರ ಮಾತಿಗೆ ಒಪ್ಪದೇನೆ ತನ್ನ ಕೆಲಸವನ್ನು ತಾವು ಮಾಡಿದರು, ಅಂದರೆ ಪಕ್ಷದ ವಿರೋಧವಾಗಿ ಕೆಲಸ ಮಾಡಿದರು ಅನ್ನೋದು ಒಂದು ಸಿದ್ದರಾಮಯ್ಯನವ್ರಿಗೆ ಸಿಟ್ಟಿದೆ. ಈ ಬೆಳವಣಿಗೆ ಆದ ನಂತರ ಸಿದ್ದರಾಮಯ್ಯನವರ ಮತ್ತು ಜಮೀರ್ ಅಹ್ಮದ್ ಅವರ ಒಂದು ಸ್ನೇಹ ಮತ್ತು ಒಂದು ಆಪ್ತತೆ ಕಡಿಮೆ ಆಗ್ತಾ ಹೋಗ್ತಿತ್ತು. ಏನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಒಂದೇ ಬಾರಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿರೋದು. ಅಂದರೆ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಬೆಂಬಲಿಗರ ಹತ್ರ ನಿಮ್ಗೆ ಯಾಕೆ ಸಚಿವಗಿರಿ ಕೊಡಿಸ್ಲಿಲ್ಲ ಅನ್ನೋ ವಿಚಾರವಾಗಿ ಮುನ್ನಿಸ್ಕೊಂಡ್ರಲ್ಲ, ಆ ಮುನ್ಸಿದಕ್ಕೆ ಒಂದು ಸ್ಪಷ್ಟನೆ ಕೊಡೋದಕ್ಕೋಸ್ಕರನ ಹೈಕಮಾಂಡ್ ನಾಯಕರು ಅಥವಾ ಏನೋ ರಾಜ್ಯದ ಕೆಲ ನಾಯಕರು ಏನು ಸೂಚನೆ ಕೊಟ್ಟಿದ್ರ ಮೇರೆಗೆ ಅನಿಸುತ್ತೆ ಹೋಗಿ ಸಿದ್ದರಾಮಯ್ಯನವ್ರನ್ನ ಮೀಟಾಗಿ ಬಂದಿದ್ದಷ್ಟೇ. ಅದಾದಮೇಲೆ ಒಮ್ಮೆಯೂ ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿಲ್ಲ ಜಮೀರ್ ಅಹ್ಮದ್ ಖಾನ್. ಇದ್ರ ಮಧ್ಯೆ DK ಶಿವಕುಮಾರ್ ಮತ್ತು DK ಸುರೇಶ್ನ 4-5 ಬಾರಿ ಭೇಟಿಯಾಗಿದ್ದಾರೆ. ಇದಕ್ಕೆಲ್ಲದಕ್ಕೂ ಪೂರಕ ಹೌದು ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥ ಆಪ್ತತೆಯನ್ನು ಜಮೀರ್ ಅಹ್ಮದ್ ಅವರು ಕಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಪುರಾವೆ ಸಿಕ್ಕಿದೆ ನಮಗೆ. ಏನಿಲ್ಲ, ಇವತ್ತು ಜಮೀರ್ ಅಹ್ಮದ್ ಅವರ 60ನೇ ಹುಟ್ಟುಹಬ್ಬ, 60 ವರ್ಷದ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಒಂದು ಜಾಹೀರಾತು ಕೊಟ್ಟಿದ್ದಾರೆ. ಈ ಜಾಹೀರಾತಲ್ಲಿ ಸಿದ್ದರಾಮಯ್ಯನವ್ರ ಫೋಟೋ ಎಲ್ಲಿದೆ, DK ಶಿವಕುಮಾರ್ ಫೋಟೋ ಎಲ್ಲಿದೆ, ಮತ್ತು ಇವರು ಜಮೀರ್ ಅಹ್ಮದ್ ಖಾನ್ಗೆ ಯಾವ ರೀತಿ ವಿಶ್ ಮಾಡಿದ್ದಾರೆ, ಯಾರು ವಿಶ್ ಮಾಡಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಎಸ್ ರವಿ ಆಗಿರ್ಬೋದು, ನೆಲಮಂಗಲ ಶಾಸಕ N ಶ್ರೀನಿವಾಸ್ ಆಗಿರ್ಬೋದು, ಇವರು ವಿಶ್ ಮಾಡಿದ್ರು. ಇವ್ರು ಯಾರು DK ಬಣದಲ್ಲಿ ಗುರುತಿಸ್ಕೊಂಡವರು. ಎಸ್ ರವಿ ಯಾರು DK ಸಂಬಂಧಿ. ಇವರು ಈಗ ಏಕಾಏಕಿ ಇಷ್ಟು ವರ್ಷಗಳಿಲ್ಲದೆ ಇರೋದು 2018ರಿಂದ ಜಮೀರ್ ಅಹ್ಮದ್ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಆದರೆ ಒಮ್ಮೆಯೂ ಕೂಡ ಇವರು ವಿಶ್ ಮಾಡಿರಲಿಲ್ಲ. ಈ ಬಾರಿ ವಿಶ್ ಮಾಡಿರೋದು ವಿಶೇಷ ಅನಿಸ್ತಾ ಇದೆ. ಹೀಗಾಗಿ ಅವರು ವಿಶ್ ಮಾಡಿದ್ರ ಹಿಂದೆಲೆ ಸಿದ್ದರಾಮಯ್ಯನ ಬಣವನ್ನು ಬಿಟ್ಟು ಅವರು DK ಶಿವಕುಮಾರ್ ಬಣವನ್ನು ಸೇರಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ನೀವು ನೋಡ್ತಾ ಹೋಗ್ಬೋದು. ಈ ಲೈನಲ್ಲಿ ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ಖರ್ಗೆ, ವೇಣುಗೋಪಾಲ್, ಅದಾದಮೇಲೆ ಸಿದ್ದರಾಮಯ್ಯ ಫೋಟೋ ಇದೆ, ಅದಾದಮೇಲೆ BK ಹರಿಪ್ರಸಾದ್ ಫೋಟೋ ಇದೆ.
ಇಷ್ಟು ದಿನ ಸಿದ್ದರಾಮಯ್ಯಂದು ಮತ್ತೆ ಡಿ ಕೆ ಶಿವಕುಮಾರ್ ಫೋಟೋ ಇಲ್ಲಿ ಬರೋದು, ಸಿದ್ದರಾಮಯ್ಯನವ್ರು ಇಲ್ಲಿರೋರು, ಡಿ ಕೆ ಶಿವಕುಮಾರ್ ಇಲ್ಲಿರೋರು. ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ನೋಡಿ, ಯಲಹಂಕ ಶಾಸಕ ಶಿವಣ್ಣ ಇದ್ದಾರೆ, ಇಲ್ಲಿ ಯಾರು ಕುಣಗಲ್ MLA ಡಿ ಕೆ ಶಿವಕುಮಾರ್ ಸಂಬಂಧಿ ರಂಗನಾಥ್ ಇದ್ದಾರೆ, ಇಲ್ಲಿ ಎಸ್ ರವಿ ಮತ್ತು ಶ್ರೀನಿವಾಸ್ ಇದ್ದಾರೆ. ಇವರಿಬ್ಬರು ಕೂಡ ಈ 4 ಜನ ಕೂಡ ಡಿ ಕೆ ಶಿವಕುಮಾರ್ನ ಅತ್ಯಾಪ್ತರು. ಈಗ ಎಸ್ ರವಿ ಅವರು ಏಕಾಏಕಿ ಜಮೀರ್ ಅಹಮದ್ ಖಾನ್ ಅವ್ರಿಗೆ 60ನೇ ಜನ್ಮದಿನದ ಶುಭಾಶಯ ಕೋರ್ತಾರೆ ಅಂದರೆ ಇದರಿಂದ ಬಣ ಬದಲಾವಣೆ ಹೇಗಾಗಿದೆ ಏನು ಅನ್ನೋದಕ್ಕೆ ಜನರಿಗೇನು ಹೇಳ್ಬೇಕಾದಂತಿಲ್ಲ, ಮತ್ತು ಇದನ್ನು ತೆರೆದಿಡಬೇಕಾದಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಏನು ಯಾರು ಬಣವನ್ನು ಬದಲಾಯಿಸಿದ್ದಾರೆ, ಯಾರು ಯಾರ ಜೊತೆಗಿದ್ದಾರೆ, ಏನಾಗಿದೆ ಅಂತಂದು. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷದ ನಿಷ್ಠೆ ಅಂದರೆ ನಾಯಕತ್ವದ ನಿಷ್ಠೆಯನ್ನು ಬದಲಾಯಿಸಿದ್ದಾರೆ, ಅವರ ಡೈಮೆನ್ಷನ್ ಚೇಂಜ್ ಆಗಿದೆ ಅನ್ನೋದಕ್ಕೆ ಇದಕ್ಕಿನ್ನೂ ನಿದರ್ಶನ ಬೇರೆ ಇಲ್ಲ ವನಿತಾ. ಎಸ್ ಹೌದು ಪವನ್. ಈಗ ಇದೆಲ್ಲ ಗಮನಿಸ್ತಾ ಹೋದ್ರೆ ರಾಜಕೀಯವಾಗಿ ಬದಲಾವಣೆ ಅನ್ನೋದು ಬೇಕು ಅಂತ ಅಂದಾಗ ಅನಿವಾರ್ಯತೆಗಳು ಅವಶ್ಯಕತೆಗಳ ಮೇರೆಗೆ ನಿಂತಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಿ ನೋಡ್ಬೋದು. ಥ್ಯಾಂಕ್ ಯು ಪವನ್ ಅಪ್ಡೇಟ್ಸನ್ನು ಕೊಟ್ಟಿದ್ದಕ್ಕೆ. ಎಸ್ ನೋಡಿದ್ರಿ ಅಂದರೆ ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಆಪ್ತ ಅಂತ ಈಗ ಒಂದು ಪುರಾವೆಯನ್ನು ತೋರಿಸಿದ್ವಿ ನಾವು. ಏನು ಒಂದು ಆ್ಯಡಲ್ಲಿ ಬಂದಂಥ ಒಂದು ಪುರಾವೆಯನ್ನು ತೋರಿಸಿದೆ. ಡಿ ಕೆ ಶಿವಕುಮಾರ್ ಇತ್ತ ಡಿ ಕೆ ಸುರೇಶ್ ಇದ್ದಾರೆ, ಮಿಡಲಲ್ಲಿ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು. ಆದರೆ ಅಲ್ಲಿ ಸಿದ್ದರಾಮಯ್ಯ ಸ್ಥಾನ ಎಲ್ಲಿದೆ ಅಂತ ಇಲ್ಲಿ ಡಿ ಕೆ ಬಣ ಅನ್ನೋದು ಒಂದು ಮೇಲೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು, ಅಂದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣದಿಂದ ಎಷ್ಟು ಜನ ಇಲ್ಲಿ ವಿಶ್ವಾಸನ ತಿಳಿಸಿದ್ದಾರೆ, ಯಾವ ರೀತಿಯಾಗಿ ವಿಶ್ವಾಸನ ತಿಳಿಸಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.